ನಾವು ರತಿ ಕಾಮಣ್ಣನ ನೋಡೋಣ ಅಂದ್ಕೊಂಡು ಹೋಗಿದ್ವಿ. ಅಲ್ಲಿ ಕರಗ ನೋಡಿರಲಿಲ್ಲ ನಾನು ಯಾವಾಗಲೂ, ಕರಗ ಈ ಥರ ಇರುತ್ತೆ ಅಂತ. ಕರಗ ಎಲ್ಲಿಂದ ತರ್ತಾರೆ ಅಲ್ಲಿಗೆ ಹೋಗೋಣ ಅಂತ ಹೋದ್ವಿ. ಬಂದ್ವಿ. ಮುಂದೆ ಬರ್ತಾ ಇಲ್ಲೆಲ್ಲ ಹುಡುಗರುಗಳು ಹೋಗ್ತಾಯಿದ್ರು. ಜನ ಅಂತೂ ಸಿಕ್ಕಾಬಟ್ಟೆ ತುಂಬ ಚೆನ್ನಾಗಿ ಸೇರಿದರು. ಹಾಗೆ ಮತ್ತೆ ಕರಗ ಬಂತು ರೋಡಲ್ಲಿ. ನೋಡಿ ಕರಗ ನೋಡಿಬಿಟ್ಟು ಮತ್ತೆ ಅದೆಲ್ಲ ಆದಮೇಲೆ ಹುಡುಗರು ಡ್ಯಾನ್ಸ್ ನೋಡಿದ್ರೆ ಗೊತ್ತಾ, ತುಂಬ ಸಖತ್ತಾಗಿರುತ್ತೆ. ನಾನಂತೂ ಮಸ್ತ್ ಎಂಜಾಯ್ ಮಾಡ್ತೀನಿ ಡ್ಯಾನ್ಸ್ ಅಂದರೆ. ಅಲ್ಲೋಗಿ ನಿಂತ್ಕೊಂಡು ಸ್ವಲ್ಪ ಹೊತ್ತು ಅದನ್ನು ನೋಡಿ ಹಾಗೆ ಡ್ಯಾನ್ಸ್ನೆಲ್ಲ ನೋಡಿಕೊಂಡು ನೋಡಿ ಪಾಪ ಇದನ್ನೆಲ್ಲ ಮುಗಿಸ್ಕೊಂಡು ನನ್ನ ಮಗನ ಹೋಗಿ ಡ್ಯಾನ್ಸ್ ಆಡಿ ಬಂದ್ವಿ. ನನ್ನ ಮಗ ಎದ್ರಿಕೊಂಡೇ ನಿಂತಿದ್ದ. ಆದರೆ ಈ ಸರಿ ನೋಡಿ ಹುಡುಗರೆಲ್ಲ ಸಾಕಾದಾಗ ಡ್ಯಾನ್ಸ್ ಹೊಡಿತಾಯಿದ್ರು. ಇದೆಲ್ಲ ಆದಮೇಲೆ ಹಾಗೆ ಮುಂದೆ ಹೋಗೋಣ ಅಂತ ಹೋದ್ವಿ. ಹಾಗೆ ಬೆಳ್ಳಿ ರಥದಲ್ಲಿ ರತಿ ಮನ್ಮಥನ ಕೂರಿಸಿದ್ರು. ಅದನ್ನು ನೋಡೋಕೆ ತುಂಬ ಚೆನ್ನಾಗಿತ್ತು. ಆ ಹುಡುಗರಂತೂ ಸಖತ್ತಾಗಿ ಕಾಣ್ತಿದ್ರು. ಅದನ್ನು ಹಾಗೆ ನೋಡಿಕೊಂಡು ಮತ್ತೆ ಮುಂದೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಹೋಗ್ತಾ ಮತ್ತು ಇಲ್ಲಿ ಕರಗನ ಒಂದು ಟ್ರ್ಯಾಕ್ಟ್ರಲ್ಲೇನೋ ಕೂರಿಸ್ಕೊಂಡು ತಗೊಂಡು ಹೋಗ್ತಾಯಿದ್ರು. ಕರಗ ಎಲ್ಲ ನೋಡಾದ್ಮೇಲೆ ಕರಗ ಹಿಂದೆಯೇ ತುಂಬ ಚೆನ್ನಾಗಿತ್ತು. ಜೋಕರ್ಗಳು, ಮಿಲ್ಟ್ರಿ ಆರ್ಮಿದು, ಹುಲಿ ವೇಷ ಎಲ್ಲ ಇತ್ತು. ಇಲ್ಲಿ ಮಕ್ಕಳು ನೋಡಿ ಪುಟಾಣಿಗಳು, ಕೃಷ್ಣ, ರಾಧೆ ರುಕ್ಮಿಣಿ, ಆಂಜನೇಯ, ವಾವ್ ಸಖತ್ತಾಗಿತ್ತು. ಮತ್ತು ಇಲ್ಲಿ ಕತ್ತಿ ವರ್ಷೆಗಳಿತ್ತು. ಇದನ್ನೆಲ್ಲ ಸ್ವಲ್ಪ ಹಾಗೇ ನೋಡ್ತಾ ನಿಂತಿದ್ವಿ. ಇದನ್ನೆಲ್ಲ ನೋಡಿಕೊಂಡು ಹಾಗೆ ಇಲ್ಲಿ ಯಾರೋ ಯಮಧರ್ಮನ ವೇಷ ಹಾಕಿದ್ರು. ನೋಡೋಕೆ ಮಾತ್ರ ತುಂಬ ಸಖತ್ತಾಗಿ ಕಾಣ್ತಾಯಿದ್ರು. ಅವ್ರನ್ನ ಸ್ವಲ್ಪ ಫೋಟೋ ತೊಗೊಳ್ತೀವಿ ಅಂತ ತಗೊಂಡು ಇಲ್ಲಿ ಚಿತ್ರಗುಪ್ತ ಇದ್ದರು. ಅವರೊಂದು ಬೈಕಲ್ಲಿ ಹೋಗ್ತಾಯಿದ್ರು. ಮತ್ತೆ ನೋಡಿ ಮಕ್ಕಳು ಇದು ಮಾಡ್ತಾಯಿದ್ರು. ಇದನ್ನೆಲ್ಲ ನೋಡಿಕೊಂಡು ಮತ್ತೆ ಮುಂದೆ ಹೋಗೋಣ ಅಂತ ಹೋದ್ವಿ. ಹಾಗೆ ಇಲ್ಲಿ ಯಮಧರ್ಮನ ವೇಷ ಹಾಕ್ಕೊಂಡು ಒಬ್ಬರು ಕತ್ತಿಗೆ ಹಗ್ಗ ಹಾಕ್ಬಿಟ್ಟು ಎಳಿತಾಯಿದ್ರು. ಇದು ಸ್ವಲ್ಪ ಜೋಶಾಗಿತ್ತು. ಅದನ್ನು ನೋಡಿಕೊಂಡು ಮುಂದೆ ಬಂದ್ವಿ. ಮುಂದೆ ಬಂತ ಇಲ್ಲಿ ಮಹಾರಾಜರು ಕೂತಿದ್ರು ಆನೆ ಮೇಲೆ. ಅದನ್ನು ನೋಡೋಣ ಅಂತ ನೋಡಿದ್ವಿ. ಇವರು ಸಖತ್ತಾಗಿತ್ತು. ತುಂಬ ಚೆನ್ನಾಗಿ ರೆಡಿ ಮಾಡಿದರು ನೋಡಿ. ಅದನ್ನು ನೋಡಿಕೊಂಡು ನಾವಿಲ್ಲಿಂದ ಇನ್ನು ಮನೆಗೆ ಹೊರಡೋಣ ಅಂದ್ಕೊಂಡ್ವಿ. ಅಂತ ಹೊರಡ್ವಿ. ಬಾಯ್ ಬಾಯ್.